ನಗರ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆ ಮಾಸಾಚರಣೆ. ಗಂಗಾವತಿ ನಗರದ ಶಂಕರಮಠದಲ್ಲಿ ರವಿವಾರದಂದು ಜರುಗಿದ ಶ್ರೀ ದತ್ತಾತ್ರೇಯ ಜಯಂತ್ಯೋತ್ಸವದ ಪ್ರಯುಕ್ತ ನಡೆಸಲಾದ ಹಂಪಿಯ ಮೋಹನ್ ಭಟ್ ಅವರ ದತ್ತಗುರುಗಳು ಕುರಿತು ನಡೆದ ಪ್ರವಚನ ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಠಾಣೆಯ ಎಎಸ್ಐ ಶೇಖರಯ್ಯ ಹಿರೇಮಠ್ ಹಾಗೂ ಪೊಲೀಸ್ ಪೇದೆ ಮಾರಿಗೌಡ ಅವರು 2024ನೆಯ ಅಪರಾಧ ತಡೆ ಮಾಸಾಚರಣೆ ಕುರಿತು ಜಾಗೃತಿ ಅಭಿಯಾನ ನಡೆಸಿದರು. ದಿನದಿಂದ ದಿನಕ್ಕೆ ಅಪರಾಧ ಸಂಖ್ಯೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಮೋಸ, ವಂಚನೆ ಇವುಗಳಿಗೆ ಬಲಿಯಾಗದಂತೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ಅಪರಿಚಿತ ವ್ಯಕ್ತಿಗಳು ಮೊಬೈಲ್ ಕಾಲ್ಗಳನ್ನು ರಿಸೀವ್ ಮಾಡದಂತೆ, ಯಾವುದೇ ಕಾರಣಕ್ಕೂ ತಮ್ಮ OTPಗಳನ್ನು ಯಾವುದೇ ಕಾರಣಕ್ಕೂ ನೀಡದಂತೆ ಎಚ್ಚರಿಕೆ ವಹಿಸಬೇಕು. ಮಹಿಳೆಯರು ವಿಶೇಷವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಬೆಲೆಬಾಳುವ ವಸ್ತುಗಳನ್ನು ಧರಿಸದೆ ಸರಳ ಜೀವನಕ್ಕೆ ಮುಂದಾಗಬೇಕೆಂದು ಸಮಗ್ರ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಧರ್ಮದರ್ಶಿ ನಾರಾಯಣ ರಾವ್ ವೈದ್ಯ, ರಾಘವೇಂದ್ರ ಅಳವಂಡೀಕರ್, ಶ್ರೀಪಾದ್ ಮುದೋಳ್ಕರ್, ಜಗನ್ನಾಥ್, ಸುಜಾತ ಸೇರಿದಂತೆ ಉಪನ್ಯಾಸಕರಾಗಿ ಆಗಮಿಸಿದ್ದ ಮೋಹನ್ ಭಟ್ ಇತರರು ಉಪಸ್ಥಿತರಿದ್ದರು. ಈ ವರ್ಷದ 2024ನೇ ವರ್ಷದ ಕೊನೆಯಲ್ಲಿ ಅಪರಾಧ ಮಾಸಾಚರಣೆ ಅಂದರೆ ಅಪರಾಧವನ್ನ ನಿಮ್ಮಿಂದ ಎಷ್ಟು ಸಾಧ್ಯ ತಡೆಗಟ್ಟಲು ನಾವು ಸಹಕರಿಸಿ ಅಂತ ಹೇಳಿರ್ತಕ್ಕಂಥ ಈ ಸಭೆಗೆ ಎಲ್ಲ ಈ ತುಂಬಿದ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ನೆರೆದ ನನ್ನ ಅಣ್ಣ ತಂಗಿಯರಿಗೆ, ಚಿಕ್ಕಮ್ಮಂದರಿಗೆ ಹಾಗೂ ಗುರುಗಳಿಗೆ ಎಲ್ಲರಿಗೂ ಸ್ವಾಗತಿಸುತ್ತಾ ಈ ಸಭೆಯನ್ನ ಶುರುಗೊಳಿಸುವುದಾಗಿ ನಮ್ಮಲ್ಲಿ ವಿನಂತಿ. ಈ ಮೂಲಕ ನಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ ಯಾವುದೇ ಅಪರಾಧಗಳು ಕೂಡ ನಮ್ಮಲ್ಲಿ ಅಪರಾಧಗಳೇನು ಯಾರಾದರೂ ಮಾಡಿರ್ತಾರೆ ತಕ್ಷಣ ನೀವೇನ್ ಮಾಡ್ಬೇಕು ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ಬೇಕು, ಗಮನಿಟ್ಟು ಕರೆ ಮಾಡಬೇಕು, ಕರೆ ಮಾಡಬೇಕು. ಅದು ಆಗಿಲ್ಲ ಅಂದ್ರೆ ಯಾರು ಬೀಟ್ ಕೊಡಿಸಿರ್ತಾರೆ ಅವರಿಗೆ ಫೋನ್ ಮಾಡಬೇಕು. ಅದಕ್ಕೆ ಕಲ್ಕೊಂಡು ಫೋನ್ ಮಾಡಿದ್ರೆ ಏನ್ ಮಾಡ್ತಾರೆ, ಸರ್ ನಿಮ್ಗೆ ಆಗಿದೆ, ನಮ್ಗೆ ಕಾಲಿದೆ, ದಯಮಾಡಿ ನೀವು ನಮ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಕಾಲ್ ಕರೆ ಮಾಡ್ತಾರೆ. ನಮ್ಮ ಮೊಬೈಲ್ ಇದೆ ಕಂಡಕ್ಟ್ ಮಾಡ್ತಾರೆ. ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಅವರೆಲ್ಲ ನಮ್ಗೆ ಸಲಹೆ ಕೊಟ್ಟು ನಿಮ್ಗೆ ಏನ್ ಗೊತ್ತಾಗಿದೆ ಕೋರ್ಟ್ ಮೂಲಕ ಅಥವಾ ಏನಾದ್ರು ತಂದು ಕೊಟ್ಟಂದ್ರೆ ನಿಮ್ಗೆ ಸಹಾಯ ಫೋನ್ ಮೂಲಕ ಕಳಿಸಿ ಸ್ಟೇಷನ್ದಾಗ ವಂಚನೆ ಮಾಡಿ ನಾವು ಎದುರಿಗೆ ಕೊಡ್ತೀವಿ. ಸಿಗ್ಲಿಲ್ಲ ಅಂದ್ರೆ ಹುಡುಕ ಬಿಡ್ತೀವಿ, ನಾವು ಎಲ್ಲಿ ಹೋಗೋಣ ಸಾಧ್ಯ ಇಲ್ಲ. ಆಮೇಲೆ ನಿಮ್ಮ ಕಡೆ ಏನಾದ್ರು ಸಮಯ ಇದ್ರೆ ನಮ್ಗೆ ಹೇಳಿ. ಯಾವ್ದಾದ್ರು ಸಮಸ್ಯೆ, ಅತಿ ಮುಸಿ ಜಗಳ, ಗಂಡ ಹೆಂಡತಿ ಜಗಳ, ಜಾಗದ ಜಗಳ ಅಥವಾ ಪೂಜಾ ಕಾರ್ಯಕ್ರಮ ಯಾವ್ದಾದ್ರು ಬರಬಾರ್ದು, ನಮ್ಮದು ಮೇಲು ನಿಮ್ಮದು ಮೇಲು ಅಂತಕ್ಕಂಥ ಕಾರ್ಯಕ್ರಮಗಳು ಜಗಳ ಇರ್ತಾವ, ಧಾರ್ಮಿಕ ಸಂಘಟನೆ ಕುರಿತು ಜಗಳ ಇರ್ತಾವ. ಅಂಥದ್ದು ಏನಾದ್ರು ಇದ್ರೆ ನಮ್ಗೆ ನಿರ್ಭಯವಾಗಿ ತಿಳಿಸಿದ್ರೆ ನಾವು ಸಲಹೆ ಏನು ಕೊಡ್ಬೇಕು ನಾವು ಕೊಡ್ತೀವಿ. ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ಧನ್ಯವಾದಗಳು. ವಿದಿನ್ 10 minutes ಅಂತ ಅವ್ರು ಮನೆ ಬಿಟ್ಟಿದ್ರು. 10 ನಿಮಿಷದಲ್ಲಿ ಮನೆ ಬಂದವರು. ಆದರೆ ನಮ್ಮ ಮನೆ ಅವ್ರ ಸಂತೆ ಅಕ್ಕಪಕ್ಕದಲ್ಲಿರೋದ್ರಿಂದ ಅದು ಹಳೆ ಮೊಬೈಲ್, ಇನ್ನ ಯಾರಿಗಂತ ಇಟ್ಟಿದ್ವಿ, ಹಳೆ ಮೊಬೈಲ್ ತಗೊಂಡು ಹೋದ್ರು. ಬಂದು ಎಲ್ಲ ಫೋಟೋ ತಗೊಂಡು ಹೋದ್ರು. ಮುಂದೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು, ಕಂಪ್ಲೇಂಟ್ ಕೊಟ್ಟಿವಿ. ಆದರೆ ಅದ್ರ ಬಗ್ಗೆ ಏನು ನಡೀತಾ ಇದೆ ಅದಲ್ಲ, ಬಟ್ ಅವರ ಸ್ಪಂದನೆ ಇದೆಯಲ್ಲ ಅದ್ರ ಬಗ್ಗೆ ನಾವು ಶ್ಲಾಘನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ. 112 112 ನೀವು ಕಾಲ್ ಮಾಡಿದ್ರೆ 10 ನಿಮಿಷದಿಂದ 15 ನಿಮಿಷಕ್ಕೆ ನಿಮಗೆ 10 ಕಾಲ್ ಮಾಡ್ತಾರೆ ಅವರು. ನಿಮ್ಮೆಲ್ಲಿದೆ, ಏನಿದೆ, ಎಲ್ಲಿದೆ, ನಿಮ್ಮ ಲೊಕೇಶನ್ ಕಳಿಸಿ, ಅದು ಎಲ್ಲ ಕೇಳ್ತಾರೆ. 10 ನಿಮಿಷದಲ್ಲಿ ನೀವು ಮನೆ ಬರ್ತಾರೆ, 10 ನಿಮಿಷದಲ್ಲಿ. ಹಾಗಾಗಿ ನಮ್ಮ ಗಂಗಾವತಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಅತಿ ಕಾರ್ಯಕರ್ತರು ಚೆನ್ನಾಗಿ ನಡೀತಾ ಇದೆ. ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಇವರು ಪೊಲೀಸ್ ಇಲಾಖೆ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ನಮ್ಮ ಮಠದ ಸುತ್ತಮುತ್ತ ಯಾವಾಗಲೂ ಸತತವಾಗಿ ಇದೇ ಇರ್ತಾರೆ. ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಹಾಗೆ ಇಲ್ಲಿ ನಮ್ಮ ಕಾರ್ಯಕ್ಷಮತೆ ತೋರಿಸ್ತಾ ಇರ್ತಾರೆ. ನಾವು ಯಾವತ್ತಾರ ನೋಡಿ ಇಬ್ಬರು ನಮ್ಮ ಅಧಿಕಾರಿಗಳಿದ್ದಾರಲ್ಲ ನಮ್ಮ ಮಠದ ಸುತ್ತಮುತ್ತ ಇರ್ತಾರೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ನಾವು ಮಠದ ಪರವಾಗಿ ಇನ್ನೊಮ್ಮೆ ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಇವತ್ತು ದತ್ತ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿನ್ನೆ ಸಾಕಷ್ಟು ರೀತಿಯಿಂದ ಅತ್ಯದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀವಿ. ಇವತ್ತು ಕೂಡ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ನಮಗೆ, ನಮ್ಮ ಸಮಾಜಕ್ಕೆ, ನಮ್ಮ ಜನರಿಗೆ ಯಾವಾಗಲೂ ಅಭಯಾಸ್ತ್ರ ನೀಡುವ ಪೊಲೀಸ್ ಇಲಾಖೆ ಏನಿದೆ, ಯಾವಾಗಲೂ ಆರಕ್ಷಕರಂತೆ ನಾವೇನು ಕರಿತೀವಿ, ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅವರಿದ್ದಾರೆ. ಆ ತೊಂದರೆಗಳನ್ನು ನಿವಾರಣೆ ಮಾಡಿದಾಗ ಕೆಲವೊಂದು ವಿಷಯಗಳು ನಿಮ್ಮೆಲ್ಲರ ಜೊತೆಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳ ಜೊತೆಗೆ ಹಂಚಿಕೊಂಡ್ರೆ ನಮ್ಗೆ ಬಹಳ ಸಂತೋಷ ಅನಿಸ್ತಕ್ಕಂಥ ವಿಚಾರ ಮಾಡಿದಾಗ ನಿಮಗೆಲ್ಲ ಗೊತ್ತಿರ್ಬೋದು. ಕೊನೆಗೆ ಕಳೆದ ತಿಂಗಳಲ್ಲಿ ನಮ್ಮ DYSP ಸಾಹೇಬ್ ಪಾಟೀಲ್ ಸಾಹೇಬ್ ಬಂದಿದ್ರು. ಬಂದಾಗ ಕೂಡ
ಇದೇ ವಿಷಯವಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ರು. ಇದೇ ವಿಷಯವಾಗಿ ಮಾತಾಡಿದ್ರು, ನೀವೆಲ್ಲ ಕೇಳ್ಕೊಂಡಿರಿ. ಈಗ ಸರ್ಕಾರದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಕಡೆ ಮಾಡಬೇಕು ಅಂತ ಅಂದಾಗ ಅವರು ಕರ್ತವ್ಯ ಕೂಡ ಇರ್ತವೆ, ನಿಮ್ಮೆಲ್ಲರನ್ನು ಜಾಗೃತಿ ಮಾಡೋದು. ಅಂತ ಜಾಗೃತಿ ಕಾರ್ಯಕ್ರಮವನ್ನು ಅವರು ಅತ್ಯಂತ ಗಂಗಾವತಿಯಲ್ಲಿ ನಮ್ಮ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಿಂದ ಎಲ್ಲ ಕಡೆ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಶೃಂಗೇರಿ ಮಂಡಲದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀವಿ.